ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಹಾಗೂ ಭಾದ್ರಪದ ಮಾಸ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವೀಕ್ಷಕರೇ, ಸೆಪ್ಟೆಂಬರ್ 11ನೇ ತಾರೀಕಿನ ತನಕ ಶ್ರಾವಣ ಮಾಸ ನಡೀತಾ ಇರುತ್ತೆ. ಸೆಪ್ಟೆಂಬರ್ 12ನೇ ತಾರೀಕಿನಿಂದ ಭಾದ್ರಪದ ಮಾಸ ಪ್ರಾರಂಭ ಆಗುವಂಥದ್ದು. ಭಾದ್ರಪದ ಮಾಸದಲ್ಲಿ ವಿಶೇಷವಾದಂತಹ ಪರ್ವಕಾಲ ಅಂತ ಹೇಳೋದಾದರೆ 14ನೇ ತಾರೀಕು ಸ್ವರ್ಣಗೌರಿ ವ್ರತ ಹಾಗೂ ವರಸಿದ್ಧಿವಿನಾಯಕ ವ್ರತಾಚರಣೆ ಮಾಡುವಂಥದ್ದು. ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವಿನಾಯಕನ ಆರಾಧನೆ ಮಾಡಿದರೆ ವರ್ಷ ಪೂರ್ತಿ ನೀವು ಮಾಡುವಂತಹ ಕೆಲಸಗಳಲ್ಲಿ ಯಾವುದೇ ವಿಘ್ನಗಳು ಬರದೇ ಇರಲಿ ಅಂಥೇಳಿ ಆ ಭಗವಂತನ ಆರಾಧನೆ ಮಾಡುವಂಥದ್ದು, ದೈವ ಕೃಪೆಗೆ ಪಾತ್ರರಾಗುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಎಲ್ಲ ಆಸ್ತಿಕರು ಕೂಡ ಇಂತಹ ಒಂದು ಪರ್ವಕಾಲದಲ್ಲಿ ಆ ಜಗನ್ಮಾತೆಯಾದಂತಹ ಸ್ವರ್ಣಗೌರಿಯನ್ನು ಆರಾಧನೆ ಮಾಡುವಂಥದ್ದು, ವಿಘ್ನಗಳನ್ನು ನಿವಾರಣೆ ಮಾಡುವಂತಹ ವರಸಿದ್ಧಿ ವಿನಾಯಕನ ಆರಾಧನೆ ಮಾಡುವಂಥದ್ದು ಬಹಳ ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. ಇನ್ನು ಸೆಪ್ಟೆಂಬರ್ 27ನೇ ತಾರೀಕಿನಿಂದ ಮಹಾಲಯ ಪಕ್ಷ ಆರಂಭ ಆಗುವಂಥದ್ದು. ಪಿತೃಗಳಿಗೆ ಶ್ರಾದ್ದ ತರ್ಪಣಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಕುಲ ಉನ್ನತಿಯಾಗುವಂಥದ್ದು. ಅದೇ ರೀತಿಯಲ್ಲಿ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಯಾವುದೇ ನೆಗೆಟಿವ್ಗಳಿದ್ದರೆ ಪರಿಹಾರ ಮಾಡಿಕೊಳ್ಳೋದಕ್ಕೆ ಖಂಡಿತ ಶುಭ ಆಗುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ವ್ರತಗಳನ್ನು ಆಚರಣೆ ಮಾಡುವಂಥದ್ದು ಖಂಡಿತ ಶುಭ ಆಗುತ್ತೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ನೋಡೋದಾದರೆ ಸೆಪ್ಟೆಂಬರ್ 2ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ಸ್ವಕ್ಷೇತ್ರವಾಗಿರುತ್ತೆ. ನವಗ್ರಹಗಳಲ್ಲಿ 2 ಗುರುತರವಾದಂತಹ ಗ್ರಹಗಳು, ಒಂದು ದೈವಗುರುವಾದಂತಹ ಗುರುಬ್ರಹ್ಮ ಉಚ್ಚ ಕ್ಷೇತ್ರದಲ್ಲಿದ್ದಾನೆ. ಇನ್ನೊಂದು ದೈತ್ಯ ಗುರುಗಳಾದಂತಹ ಶುಕ್ರಾಚಾರ್ಯರು, ಅವರು ಕೂಡ ಸ್ವಕ್ಷೇತ್ರದಲ್ಲಿರ್ತಾರೆ. ಪರಮ ಶುಭನಾದ ಶುಕ್ರ ಅಂತ ಹೇಳ್ತೇವೆ, ಅಂದರೆ ಶುಕ್ರ ಒಬ್ಬ ಶುಭಗ್ರಹ, ಅವನು ಸ್ವಕ್ಷೇತ್ರದಲ್ಲಿರುವಂಥದ್ದು ಎಲ್ಲ ರಾಶಿಯವರಿಗೂ ಕೂಡ ತುಂಬ ಒಳ್ಳೆಯದನ್ನು ಮಾಡೋದಕ್ಕೆ ಬಹಳ ಒಂದು ಪವರ್ಫುಲ್ ಟೈಮ್ ಅಂತ ಹೇಳ್ಬೋದು. ಈ ವರ್ಷದ ಅಂತ್ಯಭಾಗದ ಸಮಯಗಳೇನಿದೆ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಇದೆಲ್ಲ ಕಳೆದ 5-6 ತಿಂಗಳಿಗಿಂತ ಈ ಸಮಯ ಬಹಳ ಶುಭ ಫಲಗಳನ್ನು ಕೊಡುವಂಥದ್ದು. ಏಕೆಂದರೆ ಕಾಳಸರ್ಪ ದೋಷ ಅನ್ನುವಂಥದ್ದು ಕೂಡ ಈಗ ಮುಕ್ತಾಯ ಆಗಿರುತ್ತೆ. ರವಿ, ಬುಧ, ಶುಕ್ರ ಇವರೆಲ್ಲ ಕೇತುವಿನ ಬಂಧನದಿಂದ ಹೊರಗೆ ಬರುವಂತಹ ಸಮಯ ಇದು. ಖಂಡಿತವಾಗಲೂ ಶುಭ ಫಲಗಳನ್ನು ಎಲ್ಲ ರಾಶಿಯವರಿಗೂ ಕೂಡ ಕೊಡುತ್ತೆ ಅಂತ ನೇರವಾಗಿ ಹೇಳ್ಬೋದು. ಇನ್ನು ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 7ನೇ ತಾರೀಕು ಬುಧನು ಕೂಡ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸೆಪ್ಟೆಂಬರ್ 17ರಿಂದ ಪ್ರಾರಂಭ ಆಗುತ್ತೆ. ಸೆಪ್ಟೆಂಬರ್ 18ನೇ ತಾರೀಕು ಕುಜ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅದು ಅವನಿಗೆ ನೀಚ ಕ್ಷೇತ್ರವಾಗಿರುತ್ತೆ. ಆದರೂ ಕೂಡ ಆ ರಾಶಿಯಲ್ಲಿ ಗುರು ಉಚ್ಚನಾಗೋದ್ರಿಂದ ನೀಚತ್ವ ಭಂಗ ಆಗುತ್ತೆ ಅಂತ ಕೂಡ ಹೇಳ್ಬೋದು. ಇನ್ನೊಂದು ಗುರು ಕುಜ ಯೋಗ, ಬುಧಾದಿತ್ಯ ಯೋಗ, ಗುರು ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಬುಧ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಶುಕ್ರ ಸ್ವಕ್ಷೇತ್ರದಲ್ಲಿರುವಂಥದ್ದು, ಆಲ್ಮೋಸ್ಟ್ ಎಲ್ಲ ಗ್ರಹಗಳು ಕೂಡ ತುಂಬ ಉತ್ತಮ ಸ್ಥಾನಗಳಲ್ಲಿ ಸಂಚಾರ ಮಾಡ್ತಾರೆ. ಇದರ ಒಂದು ಶುಭ ಫಲ ಎಲ್ಲ ರಾಶಿಯವರಿಗೂ ಕೂಡ ಹೆಚ್ಚಾಗಿ ಸಿಗುವಂಥದ್ದಿರುತ್ತೆ. ಈ ಒಂದು ಭಾದ್ರಪದ ಮಾಸದಲ್ಲಿ ಸ್ವರ್ಣಗೌರಿ ಮತ್ತು ವರಸಿದ್ಧಿ ವಿನಾಯಕನ ಆರಾಧನೆ ಮಾಡುವಂತಹ ಒಂದು ಪರ್ವಕಾಲದಲ್ಲಿ ಎಲ್ಲ ಗ್ರಹಗತಿಗಳು ಕೂಡ ಶುಭ ಸ್ಥಾನದಲ್ಲಿರ್ತಾರೆ ಅನ್ನುವಂಥದ್ದು ಒಂದು ಮಹತ್ತರವಾದ ಬದಲಾವಣೆ ಅಂತ ಕೂಡ ಹೇಳ್ಬೋದು. ಇನ್ನು ಸೆಪ್ಟೆಂಬರ್ 26ನೇ ತಾರೀಕು ಬುಧ ಮತ್ತೊಮ್ಮೆ ಕನ್ಯಾ ರಾಶಿಯಿಂದ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಲಗ್ನ ರಾಶಿಯ ಅಧಿಪತಿಯಾದಂತಹ ಶುಕ್ರ
ಜನ್ಮಸ್ಥಾನದಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿರೋದ್ರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಮತ್ತು ಮಾನಸಿಕ ನೆಮ್ಮದಿಗಳನ್ನು ಕಂಡುಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ವಲ್ಪ ಟೆನ್ಷನ್ಗಳು ಇರುತ್ತೆ, ಏಕೆಂದರೆ 5th ಹೌಸಲ್ಲಿ ರಾಹು ಇದ್ದಾನೆ. 5ನೇ ಮನೆ ಜ್ಞಾನ, ಸಂತಾನ ಮತ್ತು ಪೂರ್ವಪರ ಪುಣ್ಯ ಅಂತ ಹೇಳ್ತೇವೆ. ಪೂರ್ವಪರ ಪುಣ್ಯ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅರಿಷ್ಟ ಅಂತ ಹೇಳಿದ್ದಾರೆ, ಅದನ್ನು ಪಂಚಮಾರಿಷ್ಟ ಅಂತ. ಸೆಪ್ಟೆಂಬರ್ 17ನೇ ತಾರೀಕು ಸೂರ್ಯ ವ್ಯಯಸ್ಥಾನಕ್ಕೆ ಬರ್ತಾನೆ. ಸೆಪ್ಟೆಂಬರ್ 18ನೇ ತಾರೀಕು ಕುಜ ನೀಚ ಕ್ಷೇತ್ರಕ್ಕೆ ಬರ್ತಾನೆ. ಅವನ ದೃಷ್ಟಿ ಅಂದರೆ ಕುಜನ ದೃಷ್ಟಿ ಅನ್ನುವಂಥದ್ದು ರಾಹುವಿನ ಮೇಲೆ ಬೀಳುವಂಥದ್ದಿರುತ್ತೆ. ಸೊ ಸೆಪ್ಟೆಂಬರ್ 18ರ ನಂತರದಲ್ಲಿ ತುಲಾರಾಶಿಯವರು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಒಳ್ಳೆಯದು. ಅದರಲ್ಲೂ ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಯಾಕೆಂದರೆ ಪಿತೃಕಾರಕನಾದ ಸೂರ್ಯ ವ್ಯಯಸ್ಥಾನದಲ್ಲಿರ್ತಾನೆ. ಪಿತೃಸ್ಥಾನಾಧಿಪತಿ ಬುಧನು ಕೂಡ ವ್ಯಯಸ್ಥಾನದಲ್ಲಿರ್ತಾನೆ. ಪಂಚಮದಲ್ಲಿರುವ ರಾಹುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೊ ಈ ಎಲ್ಲ ಕಾಂಬಿನೇಷನ್ಗಳು ವೈಯಕ್ತಿಕವಾಗಿ ಸ್ವಲ್ಪ ಟೆನ್ಷನ್ಗಳನ್ನು ಕಡಿಮೆ ಮಾಡ್ಕೊಳ್ಳಿ. ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಸೊ ಈ ಸಮಯದಲ್ಲಿ 1 ತಿಂಗಳ ಕಾಲ ಸ್ವಲ್ಪ ಪ್ರಿವೆನ್ಷನ್ಗಳನ್ನು ನೋಡ್ಕೊಳ್ಳೋದು ಒಳ್ಳೆಯದು. ಗುರು ಚೆನ್ನಾಗಿದ್ದಾನೆ, ಶುಕ್ರ ಚೆನ್ನಾಗಿದ್ದಾನೆ. ಸೊ ಶನಿ 6ನೇ ಮನೆಯಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾನೆ. ತುಲಾರಾಶಿಯವರಿಗೆ ಇದು ಬಹಳ ಒಳ್ಳೆಯ ಸಮಯ. ಏನು ಅಂದರೆ ಸ್ವಲ್ಪ ಟೆನ್ಷನನ್ನು ಕಡಿಮೆ ಮಾಡಿಕೊಳ್ಬೇಕು, ಅಥವಾ ತುಂಬ ತೀವ್ರವಾದಂತಹ ಟೆನ್ಷನ್ನಲ್ಲಿರುವಾಗ ಯಾವುದೇ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಡಿ. ಇದು ಒಂದು ಸಣ್ಣ ಬ್ಯಾಲೆನ್ಸಿಂಗ್ ಸ್ಟೇಟನ್ನು ತಂದ್ಕೊಳ್ಳೋದಾದರೆ, ಸಣ್ಣ ಒಂದು ಪರಿವರ್ತನೆ ಮಾಡಿಕೊಳ್ಳೋದಾದರೆ ಈ ಸಮಯದಲ್ಲಿ ಸಿಗುವಂತಹ ಗ್ರಹಗಳ ಅನುಕೂಲಗಳನ್ನು ತುಲಾರಾಶಿಯವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬ ವಾಕ್ಸ್ಥಾನಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿರ್ತಾನೆ. ಅನಿರೀಕ್ಷಿತವಾಗಿ ಸ್ವಲ್ಪ ಖರ್ಚುಗಳಾಗತ್ತೆ, ಧನ ವ್ಯಯ ಆಗತ್ತೆ. ವಾಗ್ವಾದಗಳನ್ನು ಮಾಡಿಕೊಳ್ಬೇಡಿ, ಯಾಕೆಂದರೆ ಸಣ್ಣ ಪುಟ್ಟ ವಿಚಾರಗಳು ಕೂಡ ನಿಷ್ಠೂರಗಳನ್ನು ಮನೆ ಒಳಗಡೆ ಸೃಷ್ಟಿ ಮಾಡುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಗುರುಕುಜ ಯೋಗ ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ. ತುಲಾರಾಶಿಯವರಿಗೆ 10ನೇ ಮನೆಯಲ್ಲಿ ಗುರು ಮತ್ತು ಕುಜನ ಸಂಚಾರ ಆಗ್ತಾ ಇರುತ್ತೆ. ಇದು ತುಂಬ ಒಳ್ಳೆಯ ಒಂದು ಯೋಗ. ಉದ್ಯೋಗದಲ್ಲಿ ತುಂಬ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಅಥವಾ ಏನಾದರೂ ಒಂದು ಪ್ರಮೋಷನ್ ಅಥವಾ ಒಂದು ರಿಲೀಫ್ ಸಿಗುತ್ತೆ, ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಸಿಗುತ್ತೆ. ಇವೆಲ್ಲ ಗುರುಕುಜನಿಂದ ಅಭಿವೃದ್ಧಿಗಳಾಗುತ್ತೆ. ಆದರೆ ವಾಗ್ವಾದಗಳು ನಿಷ್ಠುರಗಳನ್ನು ಸೃಷ್ಟಿ ಮಾಡುತ್ತೆ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ ತುಲಾರಾಶಿಯವರಿಗೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಗಳನ್ನು ಓದಿ ಅಥವಾ ಕೇಳಿ. ತುಲಾರಾಶಿಯವರಿಗೆ ಇದು ತುಂಬ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ನು ಯಾವುದಾದ್ರೂ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳು ಅಥವಾ ಲೋನ್ಗಳನ್ನು ನಿರೀಕ್ಷೆ ಮಾಡ್ತಾಯಿದ್ರೆ ಅಥವಾ ರಿಕವರಿ ಮಾಡಿಕೊಳ್ಳುವಂಥದ್ದಿದ್ದರೆ ಖಂಡಿತ ಒಳ್ಳೆಯ ಸಮಯ ಇದು. ತುಲಾರಾಶಿಯವರಿಗೆ ತುಂಬ ದೊಡ್ಡ ಪ್ರಮಾಣದ ಹಣಕಾಸಿನ ಅನುಕೂಲಗಳು ಉಂಟಾಗುತ್ತೆ. ಧನ ವ್ಯಯ ಆದರೂ ಕೂಡ ಧನಾಗಮನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಅದರಲ್ಲೂ ನಿಮ್ಮ ಉದ್ಯೋಗದಿಂದ ಉಂಟಾಗುವ ಅನುಕೂಲಗಳಲ್ಲಿ ತುಂಬ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಈ ಮಾಸಗಳಲ್ಲಿ ತುಂಬ ಚೆನ್ನಾಗಿದೆ. ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಮುಂದಿನ ಮಾಸಗಳಲ್ಲಿ ಶುಕ್ರ 2ನೇ ಮನೆಯನ್ನು ಪ್ರವೇಶ ಮಾಡ್ತಾನೆ. ಸೊ ಈ 1.5-2 ತಿಂಗಳ ಸಮಯ ಏನಿದೆ ತುಲಾರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಗಳನ್ನು ಕೊಡುತ್ತೆ. ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಹುಸಿ ಆಗೋದಿಲ್ಲ. ಲೋನ್ಗಳನ್ನು ರಿಕವರಿ ಮಾಡುವಂಥದ್ದಿದ್ದರೂ ಕೂಡ ತುಂಬ ಒಳ್ಳೆಯ ಸಮಯ ಖಂಡಿತವಾಗ್ಲೂ ಮಾಡಿಕೊಳ್ಬೋದು. ಇನ್ನು ಯಾವುದಾದ್ರೂ ಹೊಸ ಪ್ರಾಪರ್ಟಿ ಅಥವಾ ಭೂಮಿ ಖರೀದಿ ಮಾಡುವಂತಹ ವಿಚಾರಗಳಿದ್ದರೆ, ಪಿತ್ರಾರ್ಜಿತ ಆಸ್ತಿ ಪಾಸ್ತಿಗಳ ವಿಚಾರಗಳಿದ್ದರೆ ನವೆಂಬರ್ ತನಕ ವೆಯ್ಟ್ ಮಾಡೋದು ತುಂಬ ಒಳ್ಳೆಯದು ತುಲಾರಾಶಿಯವರಿಗೆ. ಏಕೆಂದರೆ ಗುರು ಏಕಾದಶ ಲಾಭಸ್ಥಾನಕ್ಕೆ ಬರ್ತಾನೆ. ಡಿಸೆಂಬರಲ್ಲಿ ರಾಹುವಿನ ಪರಿವರ್ತನೆ ಉಂಟಾಗುತ್ತೆ. ಅಂದರೆ ಪಂಚಮಾರಿಷ್ಟ ಅನ್ನುವಂತಹ ಒಂದು ದೋಷ ಬಿಡುಗಡೆ ಆಗುತ್ತೆ ತುಲಾರಾಶಿಯವರಿಗೆ. ಇದೆಲ್ಲ ತುಂಬ ಲಾಭದಾಯಕವಾದಂತಹ ಪರಿವರ್ತನೆಗಳು. ಮುಂದಿನ ಡಿಸೆಂಬರ್ ಅಥವಾ ನವೆಂಬರ್ ಅಂತ್ಯಭಾಗದಲ್ಲಿ ರಾಹು ಪರಿವರ್ತನೆ ಆಗ್ತಾನೆ.
ನವೆಂಬರ್ ಫಸ್ಟ್ ವೀಕಲ್ಲೇ ಗುರು ಬಲ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಸೊ ಈ ಥರದ ಒಂದು ದೊಡ್ಡ ಪ್ರಮಾಣದ ಯೂ ಟರ್ನ್ ತುಲಾರಾಶಿಯವರಿಗೆ ಮುಂದಿನ ಮಾಸಗಳಲ್ಲಿ ಇರೋದರಿಂದ ಹೊಸ ಪ್ರಾಪರ್ಟಿ, ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವ ವಿಚಾರಗಳಿದ್ದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಆಗೋದಿಲ್ಲ. ಸಂತಾನ, ಮಕ್ಕಳ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಅತ್ಯಂತ ಅವಶ್ಯಕವಾಗಿರುತ್ತೆ. ಏಕೆಂತ ಹೇಳಿದರೆ 5th ಹೌಸಲ್ಲಿರುವ ರಾಹುವಿನ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳುತ್ತೆ. ಅಗ್ನಿತತ್ವ ಇರುವಂತಹ ಕುಜ ಸರ್ಪವನ್ನು ನೋಡುವಾಗ ಸರ್ಪದೋಷಗಳ ತೀವ್ರತೆಗಳು ಜಾಸ್ತಿ ಇರುತ್ತೆ. ಇದು ತುಲಾರಾಶಿಯವರಿಗೆ ಮಕ್ಕಳ ಆರೋಗ್ಯದ ಬಗ್ಗೆ ನೇರವಾಗಿ ಡಿಪೆಂಡ್ ಆಗಿರುತ್ತೆ. ಸಂತಾನ ಸ್ಥಾನ ಅಥವಾ ಸಂತಾನದ ಅಂಚಿನಲ್ಲಿರುವಂಥವರು ಕೂಡ ಸುಬ್ರಹ್ಮಣ್ಯನಿಗೆ ಸಂಬಂಧಪಡುವ ಸ್ತೋತ್ರಗಳನ್ನು ಓದಿದರೆ ಖಂಡಿತ ಒಳ್ಳೆಯದು. 1.5 ಮಾಸಗಳ ಕಾಲ ಇದರ ಅವಶ್ಯಕತೆಗಳು ತುಲಾರಾಶಿಯವರಿಗೆ ಖಂಡಿತ ಇದೆ. ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಮಕ್ಕಳ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದರೆ ಸುಬ್ರಹ್ಮಣ್ಯ ಅಥವಾ ಲಕ್ಷ್ಮೀ ನರಸಿಂಹನ ದರ್ಶನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಇದರ ಅವಶ್ಯಕತೆಗಳು ಖಂಡಿತವಾಗ್ಲೂ ಇದೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಸ್ನೇಹಿತರಿಂದ ತುಂಬ ಅನುಕೂಲಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಇನ್ವೆಸ್ಟ್ಮೆಂಟ್ಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಮಾಡುವಂಥದ್ದಿದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಆ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಧನ ವ್ಯಯ ಆಗುವಂಥದ್ದಿದ್ದರೆ ಯಾವುದೋ ಅನಿರೀಕ್ಷಿತ ಖರ್ಚುಗಳನ್ನು ಮಾಡಿಕೊಳ್ಳೋದಕ್ಕಿಂತ ಯಾವುದಾದ್ರೂ ಪೂರ್ವಾರ್ಜಿತ ಅಥವಾ ಮುಂದಿನ ಗುರಿ ಇರುವಂತಹ ಯಾವುದಾದ್ರೂ ಒಂದು ಸ್ಥಿರ ವ್ಯವಸ್ಥೆಗಳಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಕ್ಕೆ ತುಲಾರಾಶಿಯವರಿಗೆ ಯಾವುದೇ ಸಮಸ್ಯೆ ಇಲ್ಲ. ಷಷ್ಠದಲ್ಲಿರುವಂತಹ ಶನಿ ಮೇಲೆ ಬೀಳುವಂತಹ ಗುರುದೃಷ್ಟಿ, ಗುರುಕುಜ ಯೋಗ, ಪ್ರಾಪರ್ಟಿ ಸ್ಥಾನದ ಮೇಲೆ ಬೀಳುವ ಕುಜನ ದೃಷ್ಟಿ ಮತ್ತು ಗುರುದೃಷ್ಟಿ, ಇದು ಎರಡೂ ಕೂಡ ಈ 3 ಕಾಂಬಿನೇಷನ್ಗಳು ಸ್ಥಿರ ಆಸ್ತಿಪಾಸ್ತಿಗಳಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಇನ್ವೆಸ್ಟ್ಮೆಂಟ್ಗಳನ್ನು ಖಂಡಿತವಾಗ್ಲೂ ಮಾಡ್ಬೋದು. ನವೆಂಬರ್ ಫಸ್ಟ್ ವೀಕ್ ತನಕ ಯಾವುದಾದ್ರೂ ದೊಡ್ಡ ಪ್ರಮಾಣದ ಇನ್ವೆಸ್ಟ್ಮೆಂಟ್ಗಳಿದ್ದರೆ ನವೆಂಬರ್ ಫಸ್ಟ್ ವೀಕ್ ತನಕ ವೆಯ್ಟ್ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ತುಲಾರಾಶಿಯವರಿಗೆ. ಇನ್ನು ವೈವಾಹಿಕ ಜೀವನ, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಆರೋಗ್ಯದ ಏರುಪೇರುಗಳು ಉಂಟಾಗುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ ಕುಜ ನೀಚ ಕ್ಷೇತ್ರದಲ್ಲಿದ್ದಾನೆ. ವಾಗ್ವಾದಗಳನ್ನು ಮಾಡ್ಕೊಳ್ಬೇಡಿ, ನಿಷ್ಠುರಗಳು ಉಂಟಾಗುತ್ತೆ. ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಏಕೆಂದರೆ ಕುಜ ನೀಚ ಕ್ಷೇತ್ರದಲ್ಲಿರುವಂಥವನು ಮನೋಕಾರಕ ಚಂದ್ರನನ್ನು, ಅಂದರೆ ನಿಮ್ಮ ರಾಶಿಯನ್ನು ನೋಡ್ತಾನೆ. ಸ್ತ್ರೀಯರಿಗೆ ಏನಾದರೂ ಸಣ್ಣ ಪುಟ್ಟ ಗರ್ಭಕೋಶದ ಆರೋಗ್ಯದ ಸಮಸ್ಯೆಗಳು ಉಂಟಾಗುತ್ತೆ. ಏಕೆಂದರೆ ಇದನ್ನು ಭೃಗಂಗಾರಕ ದೋಷ ಅಂತ ಹೇಳ್ತೇವೆ. ಇವೆಲ್ಲ ಪ್ರಾರಂಭ ಆಗೋದು ಸೆಪ್ಟೆಂಬರ್ 18ರ ನಂತರದಿಂದ. ಸೊ ದಂಪತಿಗಳು ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇನ್ನು ವಿವಾಹದ ಅಂಚಿನಲ್ಲಿರುವಂಥವರಿಗೆ ಅತಿ ಉತ್ತಮವಾದಂತಹ ಒಂದು ಗುರುಬಲ ಪ್ರಾರಂಭ ಆಗುತ್ತೆ ಇನ್ನೊಂದು 2 ತಿಂಗಳ ನಂತರದಲ್ಲಿ. ಸೊ ತುಲಾರಾಶಿಯವರು ಸ್ವಲ್ಪ ವೆಯ್ಟ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಈ ಸಮಯಗಳನ್ನು ಖಂಡಿತ ಕಳ್ಕೊಳ್ಬೇಡಿ. ಯಾಕೆಂದರೆ ಮುಂದಿನ ವರ್ಷ ಜೂನ್ ತನಕ ವಿವಾಹಕ್ಕೆ ಅತಿ ಉತ್ತಮವಾದಂತಹ ಸಮಯ ತುಲಾರಾಶಿಯವರಿಗೆ. ಸಪ್ತಮಕ್ಕೆ ಶನಿ ಬರ್ತಾನೆ, ಅದು ಅವನಿಗೆ ನೀಚ ಕ್ಷೇತ್ರವಾಗುತ್ತೆ. ವಿಳಂಬ ಮಾಡುವ ಪ್ರಯತ್ನಗಳನ್ನು ಶನಿ ಮಾಡ್ತಾನೆ. ಸೊ ಇದೆಲ್ಲ ಪ್ರಾರಂಭ ಆಗೋದು ನೆಕ್ಸ್ಟ್ ಇಯರ್ ಜೂನ್ ನಂತರ. ಸೊ ಅಷ್ಟರ ಒಳಗಡೆ ಸಿಗುವ ಒಂದು ಉತ್ತಮವಾದಂತಹ ಗುರುಬಲ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಒಂದು ಅದ್ಭುತವಾದಂತಹ ಸಮಯ. ಈ ಸಮಯದಲ್ಲಿ ಅದನ್ನೆಲ್ಲ ಮುಂದುವರಿಸಿದರೆ ಖಂಡಿತ ಮುಂದಿನ ದಿನಗಳಲ್ಲಿ ತುಲಾರಾಶಿಯವರು ಶುಭ ಫಲಗಳನ್ನು ಕಾಣ್ತೀರ. ಅಷ್ಟಮಾಧಿಪತಿ ಶುಕ್ರ ಜನ್ಮದಲ್ಲೇ ಇದ್ದಾನೆ, ಅದು ಅವನಿಗೆ ಸ್ವಕ್ಷೇತ್ರವಾಗಿರುತ್ತೆ. ಯಾವುದೇ ಮೃತ್ಯು ಭಯ ಇಂತಹ ಕಂಟಕಗಳು ಖಂಡಿತವಾಗ್ಲೂ ಇರೋದಿಲ್ಲ. ವಾಹನದಿಂದ ಸಣ್ಣ ಪುಟ್ಟ ಎಚ್ಚರಿಕೆಗಳನ್ನು ವಹಿಸ್ಕೊಳ್ಳೋದು ಉತ್ತಮ. ಇಲ್ಲದೇ ಇದ್ದರೆ ವಾಹನಕ್ಕೆ ಸಂಬಂಧಪಟ್ಟಂತೆ ಧನವ್ಯಯ ಖರ್ಚುಗಳು ಉಂಟಾಗುತ್ತೆ ಅಂತ ಹೇಳ್ಬೋದು. ಯಾವುದೇ ನಿಮಗೆ ಆರೋಗ್ಯಕ್ಕೆ ತೊಂದರೆಗಳಾಗುವಂಥದ್ದೇನೂ ಇಲ್ಲ. ವಾಹನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಖರ್ಚು ವೆಚ್ಚಗಳು ವಾಹನದಿಂದ ಉಂಟಾಗುತ್ತೆ ಅಂತ ಕೂಡ ಹೇಳ್ಬೋದು. ಇದನ್ನು ಅವಾಯ್ಡ್ ಮಾಡಿಕೊಳ್ಳೋದಕ್ಕೆ ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು. ಪಿತೃಕಾರಕ ಪಿತೃಸ್ಥಾನಾಧಿಪತಿಯಾದಂತಹ ಬುಧ ವ್ಯಯಭಾವದಲ್ಲಿದ್ದು, ಪಿತೃಕಾರಕ ಸೂರ್ಯನು ಕೂಡ ವ್ಯಯಸ್ಥಾನದಲ್ಲಿದ್ದು ಶನಿ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸೆಪ್ಟೆಂಬರ್ 17ರ ತನಕ ಆ ಸ್ಥಾನದಲ್ಲಿ ಕುಜನ ಸಂಚಾರ ಕೂಡ ಆಗ್ತಾ ಇರುತ್ತೆ. ಈ ಎಲ್ಲ 3 ಕಾಂಬಿನೇಷನ್ಗಳು
ತಂದೆಯ ಆರೋಗ್ಯದ ಬಗ್ಗೆ ಗಮನ ಕೊಡುವಂಥದ್ದು ಸೂಕ್ತ. ಇಲ್ಲದಿದ್ದರೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ತಂದೆಯನ್ನು ಬಾಧಿಸುತ್ತೆ ಅಂತ ಕೂಡ ಹೇಳ್ಬೋದು. ಕರ್ಮ ಉದ್ಯೋಗ, ತುಲಾರಾಶಿಯವರಿಗೆ ದಶಮಂಗಾರಕ ಕುಲದೀಪಕ ಅಂತ ಹೇಳ್ಬೋದು. 10ನೇ ಮನೆಯಲ್ಲಿ ಕುಜ ಇದ್ದಾನೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ತುಲಾರಾಶಿಯವರು ಯಾವುದಾದ್ರೂ ಉದ್ಯೋಗದ ಪರಿವರ್ತನೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ ಖಂಡಿತ ಪ್ರಯತ್ನ ಮಾಡಿ. ನವೆಂಬರಿಂದ ಜನವರಿ ತನಕ ಯಾವುದೇ ಆಫರ್ಗಳು ಬಂದರೆ ಖಂಡಿತ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದು ತುಂಬ ಒಳ್ಳೆಯದನ್ನು ಮಾಡುತ್ತೆ. ಪ್ರಮೋಷನ್ ಮತ್ತು ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಪಡಿಬೋದು. ತುಲಾರಾಶಿಯವರಿಗೆ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಮಸ್ಯೆಗಳಿಲ್ಲ. ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ಅನುಕೂಲಗಳನ್ನು ಕಾಣ್ತೀರಾ. ಈ ವಿಚಾರದ ಬಗ್ಗೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ. ತುಲಾರಾಶಿಯವರು 2 ವಿಚಾರಗಳಲ್ಲಿ ತುಂಬ ಪ್ರಯತ್ನ ಮಾಡಬೇಕು. ಒಂದು ವಿವಾಹ, ಇನ್ನೊಂದು ಉದ್ಯೋಗ. ಏಕೆಂದರೆ ಇದು ಎರಡೂ ಈಗ ಅನುಕೂಲ ಆಗುವಂತಹ ಸಮಯ ಆಗಿರುತ್ತೆ. ಏಕಾದಶ ಲಾಭಸ್ಥಾನಾಧಿಪತಿ ಸೂರ್ಯ ವ್ಯಯಸ್ಥಾನಕ್ಕೆ ಬರ್ತಾನೆ ಸೆಪ್ಟೆಂಬರ್ 17ರ ನಂತರದಿಂದ. ಅಲ್ಲಿಯ ತನಕ ವಿಶೇಷವಾದಂತಹ ಲಾಭಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಹೊಟ್ಟೆಗೆ ಸಂಬಂಧಪಡುವಂತಹ ಆರೋಗ್ಯದ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಉದರ ಸಮಸ್ಯೆ ಅಂತ ಹೇಳುತ್ತೆ. ಡೈಜೆಷನ್ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತೆ ಸೆಪ್ಟೆಂಬರ್ 18ರ ತನಕ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದ ವ್ಯತ್ಯಾಸಗಳು ಬರುತ್ತೆ. ಒಟ್ಟಿನಲ್ಲಿ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಗುರು ಉಚ್ಚನಾಗಿರುವಂಥದ್ದು, ಶುಕ್ರ ಜನ್ಮರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿರುವಂಥದ್ದು, ಬುಧ ಉಚ್ಚ ಕ್ಷೇತ್ರದಲ್ಲಿರುವಂಥದ್ದು, ಶನಿ 6ನೇ ಮನೆಯಲ್ಲಿರುವಂಥದ್ದು, ಈ ಎಲ್ಲ ಬಲಿಷ್ಠವಾದಂತಹ ಗ್ರಹಗಳೆಲ್ಲರೂ ಕೂಡ ತುಲಾರಾಶಿಯವರಿಗೆ ಉತ್ತಮ ಸ್ಥಾನದಲ್ಲೇ ಇದ್ದಾರೆ. ಮುಖ್ಯವಾಗಿ ಪರಿಗಣಿಸಬೇಕಾಗಿರುವಂಥದ್ದು ಮಕ್ಕಳ ಆರೋಗ್ಯ, ವಾಹನಕ್ಕೆ ಸಂಬಂಧಪಟ್ಟಂತಹ ಖರ್ಚು ವೆಚ್ಚಗಳು, ತಂದೆಯ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಗಮನ ಕೊಡಬೇಕು. ನಿರೀಕ್ಷೆಗೂ ಮೀರಿದ ಅಭಿವೃದ್ಧಿಗಳನ್ನು ಉದ್ಯೋಗ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು ತುಲಾರಾಶಿಯವರು. ಸೊ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ನವಗ್ರಹಗಳು ಕೂಡ ತುಲಾರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.